ಸ್ವಚ್ಛಂದ ಮನಸ್ಸಿನ ಅಕ್ಕರೆಯ ಕನ್ನಡಿಗರಿಗೆ ಈ ನಿಮ್ಮ ಪ್ರಮೋದನ ನಮಸ್ಕಾರಗಳು. ಸೊ ಫೈನಲಿ ಶ್ರೀರಂಗಪಟ್ಟಣದಿಂದ ಇವತ್ತು ನಾವು ಕೊಟ್ಟಿಯಾರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಮಡಾಯಿಕಾವು ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಸೊ ಇಷ್ಟು ಜನ ಹೋಗ್ತಿದ್ದೀವಿ 2 ಕಾರಲ್ಲಿ. ಹರ ಹರ ಮಹಾದೇವ್. ಬಿರಿಯಾನಿನ ನೀವು ಪ್ಲೇಟಲ್ಲಿ ನೋಡಿರ್ತೀರಿ, ಹೋಟ್ಲಲ್ಲಿ ನೋಡಿರ್ತೀರಿ. ನಾನು ಫಾರ್ ದ ಫಸ್ಟ್ ಟೈಮ್ ಪ್ಯಾಕೆಟಲ್ಲಿ ನೋಡ್ತಾ ಇದ್ದೀನಿ. ಸೊ ಶ್ರೀರಂಗಪಟ್ಟಣದಿಂದ ನಾವು 2 ರೂಟ್ನಲ್ಲಿ ನಾವು ಕೊಟ್ಟಿಯೂರು ಟೆಂಪಲ್ಗೆ ಹೋಗ್ಬೋದು. ಒಂದು ಬಂಡೀಪುರ ರಸ್ತೆ ಹಾಗೂ ಇನ್ನೊಂದು ಹುಣಸೂರು ಗೋಣಿಕೊಪ್ಪ ಮಾರ್ಗವಾಗಿ. ಆ್ಯಂಡ್ ಮಾರ್ನಿಂಗ್ ಎಲ್ಲ ಟ್ರಾವೆಲ್ ಮಾಡೋರು ನೀವು ಬಂಡೀಪುರ ಒಂದು ರಸ್ತೆಯನ್ನು ಚೂಸ್ ಮಾಡ್ಬೋದು. ಬಟ್ ನೈಟ್ ಯಾರು ಟ್ರಾವೆಲ್ ಮಾಡ್ತಿರ್ತೀರ ತಾವೆಲ್ಲರೂ ಗೋಣಿಕೊಪ್ಪ ರಸ್ತೆನ ಮಾತ್ರ ಚೂಸ್ ಮಾಡಬೇಕು. ಏನಕ್ಕಂದರೆ ಮಾರ್ನಿಂಗ್ ಟೈಮಲ್ಲಿ ಬಂಡೀಪುರ ಫಾರೆಸ್ಟ್ ಏರಿಯಾ ಓಪನ್ ಇರುತ್ತೆ, ಬಟ್ ಈವ್ನಿಂಗ್ ಆಗ್ತಿದ್ದಂಗೆ ಅಲ್ಲಿ ಕ್ಲೋಸ್ ಮಾಡುವಂಥ ಕಾರಣ ನಾವು ನೈಟ್ ಕೊಟ್ಟಿಯೂರಿಗೆ ಹೊರಡಬೇಕಾದ್ರೆ ಗೋಣಿಕೊಪ್ಪ ಕಡೆಯಿಂದ ಹೋದ್ರೇ ನಮಗೆ ನೀಟಾಗಿರುತ್ತೆ. ರೋಡ್ ಸ್ವಲ್ಪ ಗಲಿಬಿಲಿ ಇದೆ, ಬಟ್ ಆದರೂ ಹೋಗ್ಬೋದು. ಸೊ ಮ್ಯಾಪ್ ಇದ್ದರೂ ಕೂಡ ನಮಗೆ 2 ಕಡೆ ರೂಟ್ ಮ್ಯಾಪ್ ಕನ್ಫ್ಯೂಸ್ ಆಗಿ ಸ್ವಲ್ಪ ಗಲಿಬಿಲಿ ಆಗಿ ಅದಾದಮೇಲೆ ಮತ್ತೆ 2 ಕಾರುಗಳು ಒಟ್ಟಿಗೆ ಸೇರಿ ಒಂದು ಮಾರ್ಗವಾಗಿ ನಾವು ಹೊರಟ್ವಿ. ಆ್ಯಂಡ್ ಮುಂದೆ ಹೋಗ್ತಿದೆ ಇನ್ನೊಂದು ಕಾರು. ಆ ಕಾರ್ನ ನಾವು ಫಾಲೋ ಮಾಡ್ತಾ ಇದ್ದೀವಿ ಇವಾಗ. ಆ್ಯಂಡ್ ಈ ರೂಟಲ್ಲಿ ಹೋಗ್ತಾ ಗೋಣಿಕೊಪ್ಪ ಆದಮೇಲೆ ಕೇರಳ ಹತ್ತತ್ರ ಬಂದ ತಕ್ಷಣ ಸಿಕ್ಕಾಬಟ್ಟೆ ಮಳೆ ಶುರು ಆಗೋಯಿತು. ಕೊಟ್ಟಿಯೂರು ಟೆಂಪಲ್ಗೆ ಏನು ಸ್ವಲ್ಪ ದೂರ ಇದ್ದಂಗೆ ಮಳೆ ಶುರುವಾದ ಕಾರಣ ರೋಡ್ಗಳು ಕಾಣಿಸ್ತಿರ್ಲಿಲ್ಲ. ಆದರೂ ಹೇಗೋ ಮ್ಯಾನೇಜ್ ಮಾಡಿ ತಲುಪಿದ್ವಿ. ನೈಟ್ 11:30 ಬಿಟ್ಟಿದ್ದಕ್ಕೆ ನಾವು ಕೇರಳ ತಲುಪಿದ್ದು ಮಾರ್ನಿಂಗ್ 4 ಗಂಟೆ ಆಗಿತ್ತು. ಇಡೀ ಕರ್ನಾಟಕದ ಮಂದಿ ಒಂದು ಶಿವನ ಆಲಯಕ್ಕೆ ಗುಡು 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 ಅಂತ ಧಾವಿಸ್ತಾ ಇದೆ. ಎಲ್ಲೆಲ್ಲಿ ಅಂದರೆ ಅದೇ ನಿಮ್ಮೆಲ್ಲರ ನೆಚ್ಚಿನ ಕೇರಳದಲ್ಲಿರುವಂತಹ ಕೊಟ್ಟಿಯೂರು ದೇವಾಲಯ. ಇವತ್ತು ನಾನು ನನ್ನ ಸ್ನೇಹಿತರ ಜೊತೆ ಕೊಟ್ಟಿಯೂರು ದೇವಾಲಯಕ್ಕೆ ಬಂದಿದ್ದೀನಿ. ಆ್ಯಂಡ್ ಮಾರ್ನಿಂಗ್ ಒಂದು 4:30 ಆಗಿದೆ. ನೈಟು 11 ಗಂಟೆಗೆ ನಾವು ಶ್ರೀರಂಗಪಟ್ಟಣನ ಬಿಟ್ಟು ಒಂದು 4 hours 5 hours ಜರ್ನಿ ಆಯಿತು. ಸೊ ಈ ಜರ್ನಿಲಿ ನಾವು ಕೊಟ್ಟಿಯೂರು ದೇವಸ್ಥಾನ ತಲುಪಿದ್ದೀವಿ ಇವತ್ತು. ಸೊ ಇವಾಗ ಆಲ್ರೆಡಿ ನಮ್ಮ ಹುಡುಗರೆಲ್ಲ ಶರ್ಟು ಬನೀನು ಎಲ್ಲ ಬಿಚ್ಚಾಕಿ ನದಿಯಲ್ಲಿ ಮುಳುಗಲಿಕ್ಕೆ ರೆಡಿ ಆಗ್ತಾ ಇದ್ದೀವಿ. ಆ್ಯಂಡ್ ರೆಡಿ ಆದಮೇಲೆ ನೆಕ್ಸ್ಟ್ ದರ್ಶನ ಯಾವ ರೀತಿ ಮಾಡಬೇಕು ಎಲ್ಲ ತಿಳಿಸ್ಕೊಡ್ತೀನಿ. ಆ್ಯಂಡ್ ನೋಡಿ ಕಾರ್ ಪಾರ್ಕಿಂಗ್ನಲ್ಲಿದ್ದೀವಿ. ಹಲವಾರು ವೆಹಿಕಲ್ಸು ಸಿಕ್ಕಾಬಟ್ಟೆ ವೆಹಿಕಲ್ಸ್ಗಳು ಬಂದಿದೆ. ಆ್ಯಂಡ್ ಸಿಕ್ಕಾಬಟ್ಟೆ ರಶ್ ಕೂಡ ಇದೆ. ಏನಕ್ಕಂದರೆ ಕೇವಲ ಇನ್ನು 2 ದಿನ ಓಪನ್ ಇರೋದ್ರಿಂದ ಹಲವಾರು ರಾಜ್ಯಗಳಿಂದ ಹಲವಾರು ಊರುಗಳಿಂದ ಸಿಕ್ಕಾಬಟ್ಟೆ ಭಕ್ತಾದಿಗಳಿಲ್ಲಿ ಬರ್ತಿದ್ದಾರೆ. ಸೊ ಅವ್ರನ್ನೆಲ್ಲ ತೋರಿಸ್ತೀನಿ ನೋಡಿ. ಆ್ಯಕ್ಚುಲಿ ಕಾರ್ ಪಾರ್ಕಿಂಗ್ಗೆ ಸಿಕ್ಕಾಬಟ್ಟೆ ಹಿಂಸೆ ಆಗೋಯ್ತು. ಏನಕ್ಕಂದರೆ ಸಿಕ್ಕಾಬಟ್ಟೆ ವೆಹಿಕಲ್ಸ್ ಬರ್ತಾ ಉಂಟು. ಆ್ಯಂಡ್ ಈ ವೆಹಿಕಲ್ಸ್ನ ನೋಡಲಿಕ್ಕೆ ಅಯ್ಯಪ್ಪ ಎಷ್ಟು ಜನ ಇದ್ದಾರೆ ನೋಡಿ. ಇಷ್ಟು ವೆಹಿಕಲ್ಸ್ಗಳು ಕೂಡ ಇಲ್ಲೇ ಕೊಟ್ಟಿಯೂರು ದೇವಸ್ಥಾನಕ್ಕೆ ಬರ್ತಿರೋ ಅಂಥದ್ದು. ಸೊ ಇವಾಗ ಇಲ್ಲಿ ರೀಚ್ ಆದಮೇಲೆ ಫಸ್ಟು ಮಾಡಬೇಕಾಗಿರೋಂಥ ಕೆಲಸ ನಾವು ಬಂದು ಹೋಗಿ ಸ್ನಾನ ಮಾಡಬೇಕು. ನದಿಯಲ್ಲಿ ಹರಿತಿರುವಂತಹ ನೀರಿನಲ್ಲಿ ನಾವೆಲ್ಲ ಮುಳುಗಿ ಸ್ನಾನ ಮಾಡಿ ಸ್ವಚ್ಛವಾಗಿ ದೇವರ ದರ್ಶನಕ್ಕೆ ಹೋಗಬೇಕು. ಸೊ ಎಲ್ಲ ಹುಡುಗರು ರೆಡಿ ಆಗಿದ್ದಾರೆ. ನಾನು ಇವಾಗ ಸ್ವಲ್ಪ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ನದಿಯಲ್ಲಿ ಮುಳುಗಲಿಕ್ಕೆ ಹೋಗ್ತೀನಿ. ಸೊ ನಮ್ಮ ಆತ್ಮೀಯ ಸ್ನೇಹಿತರು ವಿಕಾಸ್ ಅವ್ರು ನಮ್ಮ ಜೊತೆ ಇದ್ದಾರೆ. ವಿಕಾಸ್ ಅವರೇ, ಸೊ ಎಷ್ಟೊತ್ತಿಗೆ ಬಿಟ್ವಿ ಶ್ರೀರಂಗಪಟ್ಟಣ? ನಾವು ಆಲ್ಮೋಸ್ಟ್ 10 ಗಂಟೆಗೆ ಬಿಡಬೇಕು ಅಂತ ಸ್ಕೆಚ್ ಹಾಕಿದ್ವಿ. ಓಕೆ. ನಮ್ಮೆಲ್ಲರ ಸ್ನೇಹಿತರ ಸವಾಸ ಆಲ್ಮೋಸ್ಟ್ 12 o'clock ಆಗಿತ್ತು ನಾವು ಬಿಟ್ಟಾಗ. ಓಕೆ. ಸೊ ಎಷ್ಟೊತ್ತಿಗೆ ರೀಚ್ ಆದ್ವಿ ಇಲ್ಲಿಗೆ? ಯಾವ ರೂಟಲ್ಲಿ ಬಂದ್ವಿ? ರೋಡೆಲ್ಲ ಹೆಂಗಿತ್ತು ಕಂಡೀಷನ್ಸ್? ರೋಡು ಎಲ್ಲ ಓಕೆ, ಬಟ್ ಬಾರ್ಡ್ರಲ್ಲಿ ಸ್ವಲ್ಪ 1-2 ಕಿಲೋಮೀಟರ್ ಮಾತ್ರ ಸಿಕ್ಕಾಬಟ್ಟೆ ರಿಸ್ಕು. ಹಳ್ಳ ಗುಂಡಿ ಎಲ್ಲ ದೊಡ್ಡದಾಗೇ ಇತ್ತು. ಸೊ ನಮ್ಮ ವೀಕ್ಷಕರಿಗೆ ಏನು ಹೇಳ್ಬೇಕಂದ್ರೆ, ನೀವು ಗೂಗಲ್ ಮ್ಯಾಪ್ ನಂಬ್ಕೊಂಡು ಬರ್ಬೋದಾ? ಗೂಗಲ್ ಮ್ಯಾಪ್ ನಂಬ್ಕೊಂಡು ಫುಲ್ ಬರ್ಬೋದು, ಬಟ್ ಇಲ್ಲಿ ಹತ್ರ ಬಂದ್ಮೇಲೆ ಒಂದು ರೈಟ್ ತೋರಿಸುತ್ತೆ. ಆ ರೈಟ್ಗೆ ಹೋಗ್ಬಾರ್ದು. ಜಸ್ಟ್ 200 ಮೀಟರ್ ಮುಂದೆ ಬಂದ್ರೆ ಪಾರ್ಕಿಂಗ್ ಸಿಕ್ಬಿಡುತ್ತೆ. ಸೊ ಆಕ್ಚುಲಿ ರೋಡ್ ಅಂತೂ ಬರ್ಬೋದು, ಆರಾಮಾಗಿ ಬರ್ಬೋದು, ಏನ್ ತೊಂದರೆ ಇಲ್ಲ. ನಾವು ರೈಟ್ ಹೊರಟಿರೋದ್ರಿಂದ ನಾವು ಬಂದಿದ್ದೆ ಬೇರೆ ರೂಟ್. ಸೊ ಸಿಕ್ಕಾಬಟ್ಟೆ ಮಳೆ ಬರ್ತಿದೆ. ಈ ಮಳೆಯಲ್ಲಿ ನೀರೊಳಗೆ ಮುಳುಗಿ ಶಿವನ ದರ್ಶನ ಎಷ್ಟೊತ್ತಿಗೆ ಮಾಡ್ತೀವೋ ಗೊತ್ತಿಲ್ಲ. ಅಲ್ಲ ವಿಕಿ ಅವರೇ, ಕಾರ್ನ ಈ ರೇಂಜಿಗೆ ಬಡ್ಕೊಂಡ್ ಬರ್ತಿರಲ್ಲ, ನಿಮ್ಗೇನ್ ಮನುಷ್ಯತ್ವ ಇಲ್ವಾ? ಏನ್ ಬಡದೆ ಪ್ರಮೋದ, ರೋಡಲ್ಲಿ ಏನ್ ಬಡಿಯಕ್ಕಾಗುತ್ತೆ ಹೇಳಿ? ಅಲ್ಲ, 2 ನಿಮಿಷ ನಾವು ವೆಯ್ಟ್ ಮಾಡಂಗಿಲ್ಲ, ನಿಲ್ಸಂಗಿಲ್ಲ. ಅಟ್ಲೀಸ್ಟ್ ಉಚ್ಚೆ ಉಯ್ಯಕ್ಕೂ ಈ ಮನುಷ್ಯ ಬಿಡಲ್ಲ ಕಣ್ರಿ ನಮ್ಮನ್ನ. ನಮ್ಮ ಪೃಥ್ವಿಯವರು ನಾಸ್ತಿಕರು, ಯಾಕಪ್ಪ ಕರ್ಕೊಂಬಂದೆ ಅಂತ ಬೈತಾವನೆ. ಅಂತೂ ಇಂತೂ ಸ್ನಾನಕ್ಕೆ ಹೋಯ್ತವ್ರೆ. ಬನ್ನಿ ಹೋಗೋಣ.
ಸಿಕ್ಕಾಬಟ್ಟೆ ಚಳಿ. ನಾನು ಅವರೆಲ್ಲ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಸ್ನಾನಕ್ಕೆ ಹೋಗ್ತೀನಿ. ಐಸ್ ಚಿಲ್ಡ್ ಕೋಲ್ಡ್ ಇದೆ ವಾಟರು. ಶಿವಾರ್ಪಣ ಮಸ್ತು ಅಂತ ನುಗ್ಗಿಬಿಡೋದೆ. ಸೊ ಆ್ಯಕ್ಚುಲಿ ಇವಾಗ ಬಂದು ಬಾವಲಿ ನದಿಯ ಸ್ನಾನ ಎಲ್ಲ ಮಾಡಾಯಿತು ನಾವು. ಸಿಕ್ಕಾಬಟ್ಟೆ ಚಳಿ ಇದೆ. ಟೈಮ್ ಬಂದು 4:15. ಸೊ ಈ ಚಳಿಲಿ ಶಿವನ ಧ್ಯಾನ ಮಾಡ್ತಾ ನೀರಲ್ಲಿ ಮುಳುಗಿದ್ರೆ ಚಳಿ ಆಗ್ತಿರೋದೇ ಗೊತ್ತಾಗಿಲ್ಲ. ನನಗೂ ಆ್ಯಕ್ಚುಲಿ ಚಳಿ ಗೊತ್ತಾಗ್ತಿಲ್ಲ. ಬಟ್ ಸ್ಟಿಲ್ ಈ ನದಿಯಲ್ಲಿ ಮಾರ್ನಿಂಗ್ 4:15 ಬಂದು ಮುಳುಗೋದೇ ಒಂದು ಭಾಗ್ಯ ಅಂತ ಹೇಳ್ಬೋದು. ದಯವಿಟ್ಟು ತಾವೆಲ್ಲರೂ ಬಂದಾಗ ರೂಮಲ್ಲಿ ಲಾಡ್ಜಲ್ಲಿ ಮಿಸ್ಸಿಗೆ ಸಿಗ್ಬೋದು. ಬಟ್ ಈ ರೀತಿ ನದಿಲಿ ಮುಳುಗೋದು ಭಾಗ್ಯ ತಮ್ಮೆಲ್ಲರಿಗೂ ಸಿಗಲ್ಲ. ತಾವೆಲ್ಲರೂ ಬಂದು ನೀರಲ್ಲೇ ಮುಳುಗಿ ಸ್ನಾನ ಮಾಡಿ ನೆಕ್ಸ್ಟು ರೆಡಿಯಾಗಿ ದೇವಸ್ಥಾನದ ದರ್ಶನಕ್ಕೆ ಹೋಗಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂತೀನಿ. ಈ ಕೊಟ್ಟಿಯೂರು ದೇವಾಲಯಕ್ಕೆ ಹಲವಾರು ಎಂಟ್ರಿಗಳಿದೆ. ಹಲವಾರು ಕಡೆಯಿಂದ ದರ್ಶನ ತಗೊಬೋದು. ಬಟ್ ಈ ದ್ವಾರದಿಂದ ಹೋದರೆ ಅತಿ ಬೇಗ ಒಂದು ದರ್ಶನ ಆಗುವಂಥದ್ದು ಕೇಳ್ಪಟ್ಟಿದ್ರಿಂದ ನಾವು ಇದೇ ದ್ವಾರದಿಂದ ಒಳಗೆ ಹೋಗಿ ದರ್ಶನಕ್ಕೆ ನಿಂತಿದ್ದು. ಸೊ ಇವಾಗ ಸ್ನಾನ ಎಲ್ಲ ಆಯಿತು. ಮಾರ್ನಿಂಗು 5 o'clock ಆಗಿದೆ. ಸ್ನಾನಕ್ಕೆ ಬಾವಲಿ ನದಿಗೆ ಹೋಗಿ ಅಲ್ಲಿ ಸ್ನಾನ ಮಾಡಿ ಅಲ್ಲಿಂದ ಇವಾಗ ಪಂಚೆ ಹಾಗೂ ಶಲ್ಯ ವಸ್ತ್ರವನ್ನು ಧರಿಸಿ ನಾವು ಇವಾಗ ದರ್ಶನಕ್ಕೆ ಹೋಗ್ತಿದ್ದೀವಿ. ದರ್ಶನಕ್ಕೆ ಆಲ್ರೆಡಿ ತುಂಬ ಜನ ಸೇರಿರ್ತಾರೆ. ಏನಕ್ಕಂದರೆ ಇನ್ನು ಕೇವಲ 2 ದಿನ ಈ ದೇವಸ್ಥಾನ ಓಪನ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಅಂತೂ ಇರುತ್ತೆ. ಸೊ ರಶ್ಶು ಹೇಗಿರುತ್ತೆ, ಹೆಂಗಿರುತ್ತೆ, ಯಾವ ರೀತಿ ಹೋಗಬೇಕು ಆ್ಯಂಡ್ ಯಾವ ರೀತಿ ಹೋದರೆ ಬೇಗ ದರ್ಶನ ಆಗುತ್ತೆ ಅನ್ನೋದ ಮಾಹಿತಿಯನ್ನು ನಾನು ನಿಮಗೆ ಕಂಪ್ಲೀಟ್ ತಿಳಿಸ್ಕೊಡ್ತೀನಿ. ಅಣ್ಣ, ಅಂತೂ ಶ್ರೀರಂಗಪಟ್ಟಣದಿಂದ 170 ಕಿಲೋಮೀಟರ್ ದೂರ ಇರುವಂಥ ಕೊಟ್ಟಿಯೂರು ಶಿವನ ದೇವಾಲಯಕ್ಕೆ ಬಂದಿದ್ದೀವಿ ನಾವು. ಈ ದೇವಸ್ಥಾನದ ಬಗ್ಗೆ ನಮ್ಮ ವೀಕ್ಷಕರಿಗೆ ಕೆಲವೊಂದು ಮಾಹಿತಿ ಹೇಳ್ತೀರಾ? ಇಲ್ಲಿ ಈಶ್ವರ ಮತ್ತು ಪಾರ್ವತಿಯವರ ಪವಿತ್ರವಾದ ಸ್ಥಳ ಅಂತ ಇದು. ಆದ್ದರಿಂದ ಇಲ್ಲಿ ವರ್ಷಕ್ಕೆ 28 ದಿನ ಮಾತ್ರ ಓಪನ್ ಇರುತ್ತೆ. ಈ ಸಲ ಭಾರಿ ಜನಸಂಖ್ಯೆ ಮತ್ತು ಭಕ್ತಾದಿಗಳು ಹರಿದು ಬಂದಿರೋ ಕಾರಣ ಇಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿ 4 ದಿನ ಹೆಚ್ಚು ದಿನಗಳಾಗಿ ಮುಂದೂಡಿದ್ದಾರೆ. ಮತ್ತು ಮಹಿಳೆಯರಿಗೆ ನಿರ್ಬಂಧನ ಮಾಡಿದ್ದಾರೆ 4 ದಿನ. ಓಕೆ. ಯಾಕೆಂದರೆ ಅದು ಇಲ್ಲಿನ ಪದ್ಧತಿ ಅಂತೆ. ಹಾಂ. ಈ 28 ದಿನಗಳು ಲೇಡೀಸ್ಗೆ ಮತ್ತು ಮಹಿಳೆಯರಿಗೆ, ಮಕ್ಕಳಿಗೆ ಎಲ್ಲದಕ್ಕೂ ಅವಕಾಶಗಳಿತ್ತು. ಈ 4 ದಿನ ವಿಶೇಷವಾಗಿ ಜೆಂಟ್ಸ್ಗಳಿಗೆ ಮಾತ್ರ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇಲ್ಲಿ ಬಂದು ಸ್ನಾನ ಮಾಡಿ ದೇವ್ರ ದರ್ಶನ ಮಾಡಿ ಇಲ್ಲಿ ಕಲ್ಲನ್ನ ತೆಗೆದ್ರೆ ವಿಭೂತಿ ಥರ ಆಗುತ್ತೆ. ಓಕೆ. ಇದನ್ನೆಲ್ಲ ಭಾರಿ ಪ್ರಸಿದ್ಧವಾಗಿದ್ದು ಇಲ್ಲಿ ತುಂಬ ಶಕ್ತಿಯಾಗಿದೆ. ಪಾರ್ವತಿ ಮತ್ತು ಈಶ್ವರ ಅವ್ರದ ಮಹಿಮೆ. ಇಲ್ಲಿ ಬಂದು ನಾವು ಈ ದರ್ಶನ ಎಲ್ಲ ಪಡೆದ್ರೆ ಈಶ್ವರನ ಅನುಗ್ರಹ ನಮಗೆ ಖಂಡಿತ ಸಿಗುತ್ತೆ. ಇದುವರೆಗೂ ನಮ್ಮ ಮಾದೇಶಣ್ಣ, ನಮ್ಮ ಸ್ನೇಹಿತರು ಹೇಳಿರುವಂಥ ಮಾಹಿತಿ ಎಲ್ಲ ತಿಳ್ಕೊಳ್ಳಿ. ವರ್ಷದಲ್ಲಿ ಕೇವಲ 28 ದಿನ ಮಾತ್ರ ಓಪನ್ ಆಗಿರುವಂತಹ ಈ ದೇವಾಲಯ ಈ ವರ್ಷ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರುವಂಥ ಕಾರಣ 6 ದಿನ ಎಕ್ಸ್ಟೆಂಡ್ ಆಗಿದೆ. ಆ್ಯಂಡ್ ಆ 6 ದಿನದಲ್ಲಿ ಕೊನೆಯ 4 ದಿನಗಳಲ್ಲಿ ಮಹಿಳೆಯರು ಹಾಗೂ ಮಕ್ಕಳಿಗೆ ಪ್ರವೇಶ ಇರಲ್ಲ. ಆ್ಯಂಡ್ ಈಗ ಸಮಯ ಒಂದು 5:15 ಆಗಿದೆ. ಆ್ಯಂಡ್ ಹಲವಾರು ಭಕ್ತಾದಿಗಳು ಆಲ್ರೆಡಿ ಸ್ನಾನ ಮಾಡಿ ದೇವರ ದರ್ಶನಕ್ಕೆ ಹೋಗ್ತಿದ್ದಾರೆ. ಬನ್ನಿ ಅವ್ರನ್ನೆಲ್ಲ ತೋರಿಸ್ತೀನಿ ನಿಮಗೆ. ಜನವು ಜನಸಾಗರ, ಜನಸ್ತೋಮ. ಎತ್ತಿಂದ ಬರ್ತಾರೋ, ಹೆಂಗೆ ಬರ್ತಾರೋ, ಯಾವುದ್ರಲ್ಲಿ ಬರ್ತಾರೋ, ಯಾವ ರೀತಿ ಬರ್ತಾರೋ, ಯಾವ ಮನ್ಸಲ್ಲಿ ಬರ್ತಾರೋ, ಹೆಂಗೆ ಬರ್ತಾರೋ, ಯಾರಾದರೂ ಬರಲಿ ಸ್ವಾಮಿ, ಅವ್ರಿಗಿರೋದು ಒಂದೇ ಒಂದು ಧ್ಯೇಯ. ಏನು ಹೇಳಿ? ಆ ಶಿವನ್ನ ನೋಡಬೇಕು, ಶಿವನ ಒಂದು ದರ್ಶನ ಪಡಬೇಕು, ಆ ಶಿವನ ಅನುಗ್ರಹ ಮತ್ತು ಆಶೀರ್ವಾದ ಪಡ್ಕೊಳ್ಬೇಕು ಅನ್ನೋದು ಮಾತ್ರ. ನಾವು ಬಂದು ನಿಂತು ಒಂದು 10-15 ನಿಮಿಷಕ್ಕೆ ದೇವಸ್ಥಾನದ ಒಂದು ದ್ವಾರ ಓಪನ್ ಆಗುತ್ತೆ. ನಾವೆಲ್ಲ ಒಳಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಎಷ್ಟು ಜನ ಇದ್ದಾರೆ ನೋಡಿ. ಅಲ್ಲಿನ ಸಿಬ್ಬಂದಿಗಳಿಗಂತೂ ಸಿಕ್ಕಾಬಟ್ಟೆ ಹಿಂಸೆ ಆಗಿಬಿಡುತ್ತೆ. ಏನಕ್ಕಂದರೆ ಇಷ್ಟು ಕ್ರೌಡ್ನ ಕಂಟ್ರೋಲ್ ಮಾಡಲಿಕ್ಕೆ ಬಹಳ ಕಷ್ಟ. ಆದರೂ ಸಹ ಅತಿ ಅಚ್ಚುಕಟ್ಟಾಗಿ ಸಿಬ್ಬಂದಿಯವರು ತಮ್ಮ ಕೆಲಸವನ್ನು ನಿರ್ವಹಿಸ್ತಾರಲ್ಲಿ. ಆ್ಯಂಡ್ ಕ್ಯೂ ಸಿಸ್ಟಮ್ ಇರುತ್ತೆ. ಒಂದು ಸ್ವಲ್ಪ ಜನನ ಮುಂದಕ್ಕೆ ಬಿಟ್ಟು ಇನ್ನೊಂದಷ್ಟು ಜನನ ಹಗ್ಗದಲ್ಲಿ ಅಡ್ಡ ಹಾಕ್ಲಕ್ಕಂತೆ. ಅದಾದಮೇಲೆ ಮತ್ತೆ ಒಂದಷ್ಟು ಜನ ಬಿಡುವಂತಹ ಕಾರ್ಯ ನಡೆಯುತ್ತೆ. ಸಿಕ್ಕಾಬಟ್ಟೆ ರಶ್ ಇದೆ. ಆ್ಯಂಡ್ ಇವಾಗ ತಾನೇ ದೇವಸ್ಥಾನ ಓಪನ್ ಆಯಿತು 5:15ಗೆ. ಅಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಬಂದರೆ ನಮಗೆ ಕಾಣಿಸುವಂತಹ ಮೊದಲ ದೃಶ್ಯ ಇದು. ಈ ದೇವಸ್ಥಾನವನ್ನು ನೋಡಲಿಕ್ಕೆ ಒಂದು ಕಣ್ಣಿಗೆ ಆನಂದ ಅನಿಸುತ್ತೆ. ಏನಕ್ಕಂದರೆ ಅಷ್ಟು ಚಂದ ಇದೆ. ವೆದರ್ ಕೂಡ ಹಾಗೆ ಇರುತ್ತೆ. ನೀವಿಲ್ಲಿ ನೋಡ್ಬೋದು ಆಲ್ರೆಡಿ ಅಷ್ಟು ಜನನು ಇದೇ ಕ್ಯೂ ಅಲ್ಲಿ ಬಂದು ನಿಂತು ದರ್ಶನಕ್ಕೋಸ್ಕರ ಕಾಯ್ತಿರುವಂಥದ್ದು.
ಆ್ಯಂಡ್ ಬರೀ ಒನ್ ಪಾರ್ಟ್ ಆಫ್ ಒಂದು ಗೇಟ್ ಓಪನ್ ಆಗಿರೋದಷ್ಟೇ. ಇನ್ನು ದೇವಸ್ಥಾನದ ಒಂದು ಆವರಣದಲ್ಲಿ ನಮ್ಮನ್ನು ಯಾರನ್ನೂ ಇನ್ನೂ ಬಿಟ್ಟಿಲ್ಲ. ಆ್ಯಂಡ್ ಈ ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ಒಂದು 1/2 hour 1 hour ದರ್ಶನ ಆಗುತ್ತೆ. ಆ್ಯಂಡ್ ಇದೇ ಕ್ಯೂ ಅಲ್ಲಿ ಮುಂದೆ ಹೋಗ್ತಾ 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 ಕ್ಯೂ ಸಿಸ್ಟಮ್ ಬ್ರೇಕ್ ಮಾಡಿ ಒಂದಷ್ಟು ಜನನ ಒಳಗಡೆ ಬಿಡ್ತಾರೆ. ಅಲ್ಲಿನ ಲೋಕಲೈಟ್ಸ್ಗಳು ಆರೆಲ್ಸ್ ದೇವಸ್ಥಾನದ ಸಿಬ್ಬಂದಿ ವರ್ಗದವರು ಅವರ ಪರಿಚಯದವರು ಈ ಕೆಳಗಡೆ ಇಳ್ಕೊಂಡು ಹೋಗ್ತಿದ್ದಾರೆ. ಆ್ಯಂಡ್ ಸುಮಾರು ಜನಕ್ಕೆ ಹೀಗೆ ಹೋದರೆ ಅರ್ಧಂಬರ್ಧ ದರ್ಶನ ಮಾತ್ರ ಆಗುತ್ತೆ. ಏನಕ್ಕಂದರೆ ಅಲ್ಲಿ ಕ್ಯೂ ಸಿಸ್ಟಮು ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಇದೆ. ಯಾರು ಮಧ್ಯ ಬರೋದಕ್ಕೆ ಚಾನ್ಸೇ ಇಲ್ಲ. ಆಹಾ, ಏನು ಸ್ವಾಮಿ ಇದು, ಸ್ವರ್ಗವೇ ಧರೆಗಿಳಿದು ಬಂದಂತಿದೆಯಲ್ಲಪ್ಪ. ಏನು ಜಾಗ ಇದು, ಆಹಾ ಅದ್ಭುತ. ಇವಾಗ ಪ್ರವೇಶ ದ್ವಾರ ಓಪನ್ ಆಗಿದೆ, ದರ್ಶನ ಕೂಡ ಓಪನ್ ಆಗಿದೆ. ಸುಮಾರು ಜನ ಆಲ್ರೆಡಿ ಒಳಗೆ ಬಿಡ್ತಿದ್ದಾರೆ. ನಮ್ಮ ಕ್ಯೂ ಮುಂದೆ ಸಾಕ್ತಾ ಇತ್ತು ನಿಧಾನಕ್ಕೆ. ಆ್ಯಂಡ್ ಇಲ್ಲಿ ಮಧ್ಯ ನುಕ್ಕೊಂಡು ದರ್ಶನ ಆಗ್ಬಿಡ್ತೇನೆ ಅಂದವ್ರಿಗೆ ಹೇಳೋದು ಒಂದೇ, ನೀವು ಎಷ್ಟೇ ಬೇಗ ಹೋದರೂ ಅಲ್ಲಿ ದರ್ಶನ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಸೆಕ್ಯೂರಿಟಿ ತುಂಬ ಟೈಟ್ ಇರುತ್ತೆ. ನಮ್ಮನ್ನ ಅಡ್ಡ ನುಕ್ಕೊಂಡು ಮಾಡ್ಕೊಂಡ್ಬಿಡ್ತೀವಿ ಅನ್ನೋದೆಲ್ಲ ಶುದ್ಧ ಸುಳ್ಳು. ದೇವಾಲಯದ ಬಗ್ಗೆ ಒಂದು ಸಣ್ಣ ಕಿರು ಪರಿಚಯ ಮಾಡಿಕೊಡ್ತೀನಿ ನಿಮಗೆ. ಇದು ಭಾರತದ ಕೇರಳದ ಕಣ್ಣೂರಿನ ಕೊಟ್ಟಿಯೂರಿನಲ್ಲಿರುವ ಒಂದು ಪ್ರಮುಖ ಶಿವ ದೇವಾಲಯವಾಗಿದೆ. ಇದು ಕೊಟ್ಟಿಯೂರು ಶಿವನ ದೇವಾಲಯ ಅಲ್ಲದೆ ಇಕ್ಕರೆ ಕೊಟ್ಟಿಯೂರು ಎಂದು ಸ್ಥಳೀಯರು ಇದನ್ನು ಕರೆಯುತ್ತಾರೆ. ಈ ದೇವಸ್ಥಾನದ ಸಮೀಪದಲ್ಲೇ ಬಾವಲಿ ನದಿ ಹರಿಯುತ್ತದೆ. ಅತಿ ಹೆಚ್ಚಿನ ಪ್ರಮಾಣದ ನೀರನ್ನು ನಾವು ಈ ಸಲ ಕಂಡೆವು. ಏನಕ್ಕಂದರೆ ನೀರಿನ ಒಂದು ಶಬ್ದ ದೇವಾಲಯದ ಸುತ್ತ ನಮಗೆ ಕೇಳಿ ಬರುತ್ತದೆ. ಕೊಟ್ಟಿಯೂರಿನ ಶಿವನ ದರ್ಶನ ಆದಮೇಲೆ ಹೊರಗಡೆ ಬಂದು ಮನಸ್ಸಿನಲ್ಲಿ ಒಂದು ನೆಮ್ಮದಿ ಭಾವ ಇರುತ್ತೆ. ಹಾಗೂ ಹೊರಗಡೆ ಬಂದ ತಕ್ಷಣ ನಮಗೆ ಒಂದು ಮರ ಕಾಣಿಸುತ್ತೆ. ಆ ಮರದ ಸುತ್ತ ಕಲ್ಲುಗಳಿರುತ್ತೆ. ಆ ಕಲ್ಲುಗಳನ್ನ ಎತ್ತಿ ಒಂದಕ್ಕೆ ಒಂದು ಉಜ್ಜಿದರೆ ಅದರಲ್ಲಿ ನಮಗೆ ವಿಭೂತಿ ಸಿಗುತ್ತೆ. ಆ ವಿಭೂತಿಯನ್ನು ಹಣೆ ಮೇಲೆ ಹಚ್ಚಿ ನಮ್ಮ ಜೀವನದ ಒಂದು ಪಾಪ ಪುಣ್ಯಗಳನ್ನ ಕಳ್ಕೊಬೋದಾಗಿದೆ. ಇದು ಈ ದೇವಸ್ಥಾನದ ಒಂದು ಪ್ರಮುಖ ಅಂಶ. ಸೊ ಇದಿಷ್ಟು ಕೊಟ್ಟಿಯೂರು ದೇವಸ್ಥಾನದ ಒಂದು ದರ್ಶನ. ಆ್ಯಂಡ್ ಇಲ್ಲಿ ಯಾವ ಭಾವ ಬರುತ್ತೆ ಅಂದರೆ, ಆಗ ತಾನೇ ಶಿವ ತನ್ನ ಜೀವನದ ಒಂದು ಪ್ರೀತಿಯ ಭಾಗವನ್ನು ಕಳೆದುಕೊಂಡಂತಹ ಸ್ಥಿತಿಯಲ್ಲಿ ಇರುವಾಗ ಯಾವ ಒಂದು ಎಮೋಷನ್ಸು ಅಥವಾ ಫೀಲಿಂಗ್ಸ್ ಬರುತ್ತೋ ಅದೇ ಭಾವ ನಾವು ಇಲ್ಲಿ ಬಂದಾಗ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ಒಂದು ಪೀಸು, ಒಂದು ಶಾಂತಿ ಅಂತ ಸಿಗುವಂತಹ ಒಂದು ಸ್ಥಳ ಈ ನಮ್ಮ ಕೊಟ್ಟಿಯೂರು ದೇವಸ್ಥಾನ. ಆ ದೂರದಲ್ಲಿ ನೋಡಿದ್ರೆ ನಿಮಗೆ ಒಬ್ಬ ಪುರೋಹಿತರು ಒಂದು ಪೂಜೆಯಲ್ಲಿ ತೊಡಗಿದ್ದಾರೆ. ಇದನ್ನೆಲ್ಲ ನೋಡೋದೇ ಒಂದು ಸೌಭಾಗ್ಯ ಸ್ನೇಹಿತರೆ. ಎಲ್ಲ ಆದಮೇಲೆ ಪ್ರಸಾದ ತಗೊಳ್ದೇ ಇರೋಕ್ಕಾಗತ್ತಾ? ಸೊ ಪ್ರಸಾದ ತಗೊಳ್ಳೋಣ ಅಂತ ಬಂದರೆ 500 ರೂಪಾಯಿಗೆ 3 ಸೆಟ್ಟು, 100 ರೂಪಾಯಿಗೆ 1 ಸೆಟ್ಟು, 200 ರೂಪಾಯಿಗೆ 3 ಸೆಟ್ ಕೊಡ್ತಿದ್ರು. ಸೊ ಇದಿಷ್ಟು ಸೇರಿ 500 ರೂಪಾಯಿ ಆಗುತ್ತೆ. ಪ್ರಸಾದ ಇಸ್ಕೊಂಡು ಎಕ್ಸಿಟ್ ಆಗಬೇಕು ಅಂದರೆ 2 ಬ್ರಿಡ್ಜ್ ಕಾಣಿಸುತ್ತೆ. ಆ್ಯಕ್ಚುಲಿ ಈ ಬ್ರಿಡ್ಜಿಂದನೂ ಒಳಗೋಗಿ ದರ್ಶನ ಪಡ್ಕೊಬೋದು, ಮತ್ತೊಂದು ಬ್ರಿಡ್ಜಿಂದನೂ ಒಳಗೋಗಿ ದರ್ಶನ ಪಡ್ಬೋದು. ಇದು ಒಂದೇ ಜಾಗದಲ್ಲಿ 3-4 ಕಡೆ ಎಕ್ಸಿಟ್ಟು ಆ್ಯಂಡ್ ಎಂಟ್ರಿ ಒಂದೇ ಕಡೆ ಸಿಗುವಂಥದ್ದು. ನೋಡ್ಬೋದು ನೀವು ಬಾವಲಿ ನದಿ ಹೇಗೆ ಉಕ್ಕಿ ಹರಿಯುತ್ತದೆ. ಇಷ್ಟು ನೀರು ಆ್ಯಂಡ್ ಕೋಲ್ಡ್ ಆಗಿರುತ್ತೆ, ಸಿಕ್ಕಾಬಟ್ಟೆ ಕೋಲ್ಡ್ ಇದೆ. ಮಾರ್ನಿಂಗ್ 4:35ಗೆಲ್ಲ ಸ್ನಾನ ಮಾಡದೆ ಒಂಥರ ರೋಮಾಂಚನ, ಮೈಯೆಲ್ಲ ಫುಲ್ಲು ಥ್ರಿಲ್ಲಿಂಗ್ ಆಗಿರುತ್ತೆ ಸ್ನೇಹಿತರೆ. ತಾವೆಲ್ಲರೂ ಈ ವರ್ಷ ಆಗದೆ ಇರ್ಬೋದು, ಬಟ್ ಮುಂದಿನ ವರ್ಷ ಇಲ್ಲಿಗೆ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೇನೆ. ಮಾರ್ನಿಂಗು 4 ಗಂಟೆಗೆ ಬಂದಾಗ ಯಾವ ಶಾಪ್ಸ್ ಕೂಡ ಓಪನ್ ಇರಲಿಲ್ಲ. ಆದರೆ ಈಗ ಒಂದು 6 ಗಂಟೆ 7 ಗಂಟೆ ಆಗಿದೆ. ಬಟ್ ಈ ಟೈಮಲ್ಲಿ ಎಲ್ಲ ಶಾಪ್ಸ್ಗಳು ತುಂಬ ಓಪನ್ ಆಗಿದೆ. ಏನಕ್ಕಂದರೆ ಟೂರಿಸ್ಟ್ ಪ್ಲೇಸು ಇವಾಗ ಜಾಸ್ತಿ ಬರ್ತಾರೆ. ಆ್ಯಂಡ್ ಇನ್ನೂ ಹಲವಾರು ಶಾಪ್ಗಳು ಇನ್ನೂ ಓಪನ್ ಆಗಿಲ್ಲ. ನೋಡ್ಬೋದು ಅತಿ ಹೆಚ್ಚು ಜನರು ಓಡಾಡುವಂತಹ ಜಾಗ ಈ ರಸ್ತೆಯಲ್ಲಿ, ಯಾಕಂದರೆ ಮುಖ್ಯ ದ್ವಾರ ಇದೇ ರೋಡಲ್ಲಿರೋದು. ನಿಮಗೆಲ್ಲ ದಕ್ಷ ಯಾಗದ ಬಗ್ಗೆ ತಿಳಿದಿರುತ್ತೆ. ಇಲ್ಲೇನು ನಾವು ನೋಡ್ತಿದ್ವಿ ಇದನ್ನ ಕೊಟ್ಟಿಯೂರಿನಲ್ಲಿ ಒಡಪೂವು ಅಂತ ಕರೀತಾರೆ. ಆ್ಯಂಡ್ ಇದಕ್ಕೆ ತನ್ನದೇ ಆದಂಥ ವಿಶಿಷ್ಟ ಕತೆ ಇದೆ. ಆ್ಯಂಡ್ ಇದು ವೀರಭದ್ರನು ಯಜ್ಞದ ಸ್ಥಳಕ್ಕೆ ಹೋಗಿ ಅಲ್ಲಿ ಯಕ್ಷನನ್ನು ಕೊಂದಾಗ ಅವನು ಎಸೆದ ಗಡ್ಡವು ಕಮಲದ ಹೂವಾಗಿ ಬದಲಾಯಿತು ಅಂತಾರೆ. ಈ ಒಂದು ಒಡಪೂವನ್ನೇ ಇಲ್ಲಿ ಪ್ರಸಾದದ ರೀತಿ ಜನರು ಕೊಂಡುತ್ತಾರೆ.